ದೀಕ್ಷಿತ್ ಅವ್ರ ಹುಟ್ಟುಹಬ್ಬ ಭಾಳ ಖುಷಿಯಾಯಿತು. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಅವ್ನ ಫ್ಯೂಚರ್ಗೆ. ಅವನೇನೇನು ಕನಸು ಕಂಡ್ಕೊಂಡಿದ್ನೋ ಅದೆಲ್ಲ ನೆರವೇರಲಿ ಅಂತ ದೇವರಲ್ಲಿ ತಿಳ್ಕೊತೀನಿ. ಆ್ಯಂಡ್ ಅದು ಅಲ್ಲದೆ ಅವ್ರ ತಂದೆ ತಾಯಿ ಮೆರ್ಸಿಡೀಸ್ ಬೆನ್ಸ್ ಕೊಟ್ಟಿದ್ದಾರೆ, ತುಂಬ ಖುಷಿಯಾಯಿತು. ಹೆಸರು ಮಾಡಲಿ, ಅವ್ರ ತಂದೆಕ್ಕಿಂತ ಜಾಸ್ತಿ ಹೆಸರು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಜಗದೀಶ್ ರೆಡ್ಡಿ ಹಾಗೂ ಧನಲಕ್ಷ್ಮಿಯವರ ಒಬ್ಬನೇ ಮಗನಾದ ಸುಪುತ್ರ ದೀಕ್ಷಿತ್ಗೆ ಹುಟ್ಟುಹಬ್ಬದ ಒಂದು ಸಮಾರಂಭವನ್ನು ತುಂಬ ಅದ್ಧೂರಿಯಾಗಿ ವೈಭವದಿಂದ ನೆರವೇರಿಸ್ತಿದ್ದಾರೆ. ನನ್ನನ್ನು ಇಲ್ಲಿ ಕರೆದ್ರು ಈ ಒಂದು ಸಮಾರಂಭಕ್ಕೆ. ನೋಡಿ ಅವ್ರನ್ನೆಲ್ಲ ಅವರ ಒಂದು ಫ್ಯಾಮಿಲಿಯ ಒಂದು ಪ್ರೀತಿ ವಿಶ್ವಾಸವೆಲ್ಲನೂ ನೋಡಿ ನನಗೆ ತುಂಬ ಖುಷಿ ಆಯಿತು. ದೇವರು ಅವರನ್ನು ಹೀಗೆ ಚಿರಕಾಲ ಅವರ ಒಂದು ಪ್ರೀತಿ ಬಾಂಧವ್ಯವನ್ನು ಒಟ್ಟಿಗಿಟ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನು ಅವರಿಗೆ ಆಯುರಾರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಜಗದೀಶ್ ರೆಡ್ಡಿ ಅವ್ರ ಮಗ ದೀಕ್ಷಿತ್ ರೆಡ್ಡಿ ಅವರಿಗೆ 18 ವರ್ಷ. ಇವತ್ತೇನು ನಮ್ಮ ಸಂವಿಧಾನದಲ್ಲಿ 18 ವರ್ಷ ತುಂಬಿದ್ರೆ ಸಂವಿಧಾನದಲ್ಲಿ ಅವರ ಹಕ್ಕನ್ನು ಬಂದು ಅಂತ 18 ವರ್ಷ ತುಂಬ್ತಾ ಇದೆ. ಅವನು ಇನ್ನು ಮುಂದಿನ ದಿನದಲ್ಲಿ ಒಳ್ಳೆಯ ಅವ್ರ ತಂದೆ ತಾಯಿಯವರು ಆಕ್ಷೇಪ ಪಡ್ತಾಯಿದ್ರು. ಅವನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಆಫೀಸರಾಗಿ ಒಳ್ಳೆಯ ಎಜುಕೇಷನ್ ಆಗಿ ಒಳ್ಳೆಯ IAS KS ಓದ್ಬಿಟ್ಟು ಒಳ್ಳೆಯ ಅತ್ಯುತ್ತಮವಾಗಿ ಬೆಳೀಲಿ ಅಂತೇಳಿ ಆಶೀರ್ವಾದ ಮಾಡ್ತೀನಿ. ಜಗದೀಶ್ ರೆಡ್ಡಿಯವರವರು ತಮ್ಮ ಮಗ ಅಂದರೆ ಭಾಳ ತುಂಬ ಪ್ರೀತಿಯಿಂದ ಅವನ್ನು ವಿದ್ಯಾಭ್ಯಾಸ ಕೊಟ್ಟು ಅವನ್ನು ಬೆಳೆಸ್ತಾ ಇದ್ದಾನೆ. ಅವನಿಗೆ ಅಪೇಕ್ಷೆ ಏನಿದೆ ಅದನ್ನೆಲ್ಲವನ್ನು ಪೂರೈಸ್ತಾ ಇರ್ತಕ್ಕಂಥದ್ದು. ಅವನ ಏನು ಜಗದೀಶ್ ರೆಡ್ಡಿಯವರು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಈಗಾಗಲೇ ಅವನು ಸಮಾಜಮುಖಿಯಾಗಿ ಯಾರಿಗೂ ಕಣ್ಣು ಕಾಣಿಸ್ದಿದ್ದಾಗೆ ಬಡವರಿಗೆ ಹಾಗೆ ನಮ್ಮ ಸ್ನೇಹಿತರಿಗೆ ಭಾಳ ಸೇವೆ ಮಾಡ್ತಕ್ಕಂಥ ಒಬ್ಬ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಇವತ್ತು ಅವರ ಮಗನ ದೀಕ್ಷಿತ್ ರೆಡ್ಡಿಯವರ ಹುಟ್ಟುಹಬ್ಬವನ್ನು ಭಾಳ ವಿಶೇಷವಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡಿದ್ದೇವೆ. ದೀಕ್ಷಿತ್ ರೆಡ್ಡಿಯವರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅವನು ಮುಂದೆ ಒಂದು ಉತ್ತಮ ಸಮಾಜಮುಖಿ ಕೆಲಸ ಮಾಡುವಂಥ ಒಬ್ಬ ಸುಸಂಸ್ಕೃತ ಪ್ರಜೆಯಾಗಿ ಹೊರಹೊಮ್ಮಲಿ, ಅವನು ಒಳ್ಳೆಯ ಉದ್ಯಮಿಯಾಗಿ ಅಥವಾ ಅಧಿಕಾರಿಯಾಗಿ ಆಗಲಿ ಅಂತೇಳಿ ನಾವು ಅವನಿಗೆ ಹುಟ್ಟುಹಬ್ಬದ ನಿಮಿತ್ತ ಶುಭವನ್ನು ಹಾರೈಸ್ತಾ ಜಗದೀಶ್ ರೆಡ್ಡಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾವು ಶುಭಾಶಯವನ್ನು ಕೋರ್ತೇವೆ. ವಿಶ್ ಹ್ಯಾಪಿ ಬರ್ತ್ಡೇ ದೀಕ್ಷಿತ್ತು. ಅವನು ಒಳ್ಳೆ ಫ್ಯೂಚರಲ್ಲಿ ಒಳ್ಳೆ ಮೇಲೆ ಬರಲಿ. ನಮಗೆಲ್ಲ ತುಂಬ ಇಷ್ಟ, ಅವನು ತುಂಬ ಪ್ರಾಣ. ಅವನಂದರೆ ಚಿಕ್ಕ ಮಗುವಿಂದ ನಾವು ಅವ್ನು ನೋಡ್ಕೊಂಬಂದಿದ್ದೀವಿ. ಒಳ್ಳೆ ಹುಡುಗ, ಅವ್ರ ತಂದೆ ತಾಯಿಗೆ ಒಳ್ಳೆ ಹೆಸರು ತರಲಿ. ಹ್ಯಾಪಿ ಬರ್ಡೇ ದೀಕ್ಷಿತ್. ತುಂಬ ಒಳ್ಳೆ ಹುಡುಗ ದೀಕ್ಷಿತ್. ನಾವು ಆವತ್ತಿಂದ ನೋಡ್ಕೊಂಬಂದಿದ್ದೀವಿ. ಒಳ್ಳೆ ಹುಡುಗ. ಆಲ್ ದ ಬೆಸ್ಟ್ ದೀಕ್ಷಿತ್. ಜಗದೀಶ್ ರೆಡ್ಡಿ ಅವರು ನಮಗೆ ಆತ್ಮ ಗೆಳೆಯರು. ಅವರ ಮಗ ಅಂದರೆ ನನಗೆ ಹೆಮ್ಮೆ ಆಗುತ್ತೆ. ಅವರಿಗೆ ಒಳ್ಳೆ ದೇವರು ಒಳ್ಳೆ ಆರೋಗ್ಯ, ಒಳ್ಳೆ ಶಕ್ತಿ, ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಲಿ ಅನ್ನೋದಕ್ಕೆ ನಾನು ಆಶಿಸ್ತೀನಿ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅವ್ನಿಗೆ ಏನಂತ ಹಾರೈಸ್ತೀನಿ ಅಂದರೆ ಅವ್ನಿಗೆ ಒಳ್ಳೆಯದು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಆಗಲಿ. ಅವ್ನು ಏನು ಡ್ರೀಮ್ ಮಾಡಿದ್ದಾನೋ ಫ್ಯೂಚರಲ್ಲಿ ಅದು ಅವ್ನಿಗೆ ಈಡೇರಲಿ ಅಂತ ಇದು ಮಾಡ್ತೀನಿ ಅವ್ನಿಗೆ. ನಮ್ಮ ದೀಕ್ಷಿತ್ಗೆ ಮಿನಿಮಮ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ. ಮತ್ತು ಇನ್ನೊಂದು ಏನಂದರೆ ಹೇಳೋದೇನೆಂದರೆ ನಾವು ಇವತ್ತು ನಮ್ಮ ಅವ್ವ ನಮ್ಮ ಸ್ಟ್ರೆಂತ್ ಇಲ್ಲಿ ಅವ್ರು ನೋಡ್ಕೊಂಡು ನಾವು ಬೆಳೀತಾ ಇದ್ದೀರಿ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಜಗದೀಶ್ ರೆಡ್ಡಿ ಅವರು ನನಗೆ ಕ್ಲಾಸ್ಮೇಟು. ಅವರು ಏನೇ ಆಗಲಿ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಜನಗಳಿಗೆ ಅವರಿಗೆ ಸಪೋರ್ಟು ಮತ್ತು ಸೋಷಲ್ ಇದು ಮಾಡ್ತಾರೆ. ಸಮಾಜ ಸೇವಕರು. ಅವ್ರಿಗೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ. ದೀಕ್ಷಿತ್ ಅವ್ರಿಗೆ ಹುಟ್ಟೋದ ಆರ್ಥಿಕ ಶುಭಾಶಯಗಳು. ನಮಗೆ ಜಗದೀಶ್ ರೆಡ್ಡಿ ಅವರು ಬಿಸ್ನೆಸ್ ಮ್ಯಾನ್, ನಮಗೆ ಫ್ರೆಂಡು. ಜಗದೀಶ್ ರೆಡ್ಡಿ ಅವರು ತುಂಬ ಒಳ್ಳೆಯ ವ್ಯಕ್ತಿ. ಅವ್ರ ಮಗುಗೂ ತುಂಬ ಎಜುಕೇಷನಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರ ತಂದೆನ ಹೆಸರಿಸಲಿ ಅಂತ ನಾನು ಬೇಡ್ಕೊಳ್ತೀನಿ. ಅವ್ರ ಮಗ ರಾಜಕಾರಣಿ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ. IAS ಅಧಿಕಾರಿ ಏನೆಲ್ಲ ಅವ್ರ ತಂದೆ ತುಂಬ ಕಷ್ಟಪಟ್ಟಿದ್ದಾರೆ. ಅದು ಮಗ ಉಳಿಸ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿಯ ಖ್ಯಾತ ಉದ್ಯಮಿ ಆದ ನಮ್ಮ ಜಗದೀಶಣ್ಣ ರೆಡ್ಡಿಯವರ ಸುಪುತ್ರ ಇವತ್ತು 18ನೇ ವರ್ಷದ ದೀಕ್ಷಿತಣ್ಣವ್ರಿಗೆ ಆರ್ಥಿಕ ಶುಭಾಶಯಗಳು. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಬಡವರು ಬಂದು ದಾನಿಗಳಾದ ಜಗದೀಶಣ್ಣ ರೆಡ್ಡಿ ಇವರು ಥರ ನಮ್ಮ ದೀಕ್ಷಿತಣ್ಣ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನನ್ನಲ್ಲಿ ನಂಬಿಕೆ ಇದೆ. ಅವ್ರಿಗೆ ಒಳ್ಳೆಯದಾಗಲಿ ದೀಕ್ಷಿತಣ್ಣಗೆ. ಓಕೆ. ಯಾವ ಇಯರು ಈ ಥರ ಮಾಡಿದ್ದಿದ್ದಿಲ್ಲ. ಈ ಗ್ರ್ಯಾಂಡಾಗಿ ಈ ಸೆಲೆಬ್ರೇಷನ್ ಆಗಿ ಬ್ಯಾನರ್ಸ್ ಆಗಿರ್ಬೋದು, ಬಿಲ್ಬೋರ್ಡ್ಸ್ ಆಗಿರ್ಬೋದು, ಪ್ರತಿಯೊಂದೂ ಹೆವಿ ಸೆನ್ಸಿಟಿವಿಂದ ನಮ್ಗೆ ಆ್ಯಕ್ಚುಲಿ ಇಷ್ಟೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪ ಅವರು ಇಷ್ಟೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಸೀರಿಯಸ್ ಆಗಿ ಒಂದಿಷ್ಟು ಕೂಡ ಕ್ಲೂ ಕೊಡ್ದಿರಂಗೆ
ಈ ಪ್ರೋಗ್ರಾಮ್ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ. ಇನ್ನೊಂದು ಮರ್ಸಿಡೀಸ್ಗೆ ಹೋಗಿ ಮೈಂಡ್ ಫುಲ್ಲು ಅದು ಮಾತಾಡೋಕ್ಕಾಗಲ್ಲ, ಇವಾಗೂ ಅಷ್ಟೇ ಅಷ್ಟು ಎಮೋಷನ್ಸ್ ಆಗುತ್ತೆ ಆ ಕಾರ್ ಮೇಲೆ. ನಮ್ಮೇಲೆ ಇನ್ನೊಂದು ಪ್ರೋಗ್ರಾಮ್ಸು ಅಷ್ಟೇ ತುಂಬ ಅಂದರೆ ತುಂಬ ಪ್ರತಿಯೊಂದು ಸೆನ್ಸಿಟಿವ್ ಆಗಿ ಅವರೇ ಟೇಕ್ ಓವರ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿಶ್ ಯು ಹ್ಯಾಪಿ ಬರ್ಡೇ ದೀಕ್ಷಿತ್. ಥ್ಯಾಂಕ್ ಯು ಸೊ ಮಚ್. ಹಿಂಗೆ ಪ್ರತಿ ವರ್ಷನೂ ಒಂದೊಂದೇ ಇದೇ ಥರ ಪ್ರತಿ ವರ್ಷವೂ ಒಂದೊಂದು ಬರ್ತಾ ಇರಲಿ ಮನೆಗೆ, ಒಂದೊಂದು ಅದ್ಭುತಗಳಾಗ್ತಾ ಇರಲಿ. ಲಾಸ್ಟ್ ಇಯರ್ಕನ ಈ ಇಯರ್ಕನ ಇನ್ನೊಂದು ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ವಿಶೇಷಗಳೆಲ್ಲನೂ ಅಪ್ಡೇಟ್ ಆಗ್ತಾ ಇರಲಿ, ಅವ್ನ ಲೈಫಲ್ಲಿ ತುಂಬ ಸಕ್ಸಸ್ ಪಡಲಿ ಅಂದ್ಬಿಟ್ಟು ಬ್ರದರ್ ಕಡೆಯಿಂದ ಒಂದು ವಿಶಸ್. ಇವಾಗ ಯಾರ್ಯಾರು ಬಂದಿದ್ದಾರೋ ಎಲ್ರಿಗೂ ತುಂಬ ಧನ್ಯವಾದಗಳು. ಯಾಕಂದರೆ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ, ಇವಾಗಲೂ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಅಷ್ಟು ಖುಷಿ ಆಗ್ತಿದೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಈವೆಂಟೆಲ್ಲ, ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಏನಿಲ್ಲ, ಎಲ್ಲ ನಮ್ಮ ತಂದೆಯವರ ಆಶೀರ್ವಾದ, ಆಮೇಲೆ ದೇವರ ಆಶೀರ್ವಾದ. ಹೌದು, ಈ 18ನೇ ವರ್ಷ ತುಂಬಿರೋ ಪ್ರಯುಕ್ತ ನನ್ನ ಮಗ ಒಂದು IAS ಆಫೀಸರ್ ಆಗಬೇಕು ಅಂತ ನನಗೂ ಆಸೆ ಇದೆ. ಅವನು ಏನಾಗ್ತಾನಂತ ಅವ್ನು ಡಿಸಿಷನ್ ತೊಗೊಬೇಕು. ಹಾಗೂ ಎಲ್ಲ ರೀತಿಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸಹಕಾರ ಕೊಟ್ಟು ಈ ಪ್ರೋಗ್ರಾಮ್ಗೆ ಸಹಕಾರ ಕೊಟ್ಟು ಎಕ್ಸೆಸ್ ಹುಟ್ಟುಹಬ್ಬದ ಎಲ್ಲ ವಿಶೇಷ ಮಾಡಿದ್ದಾರೆ. ಅವರಿಗೆಲ್ಲ ಶುಭವಾಗಲಿ.